ಕೋಳಿ ಮೇಲೆ ಸ್ಪ್ರೇ ಮಾಡೋದು ಯಾವ ಥರ ಅಂತ ಹೇಳ್ಬಿಡ್ತೀನಿ. ವಿಡಿಯೋನ ಕಂಪ್ಲೀಟ್ನ ನೋಡ್ಕೊಳ್ಳಿ. ಈಗ ಪೊಟ್ಯಾಷಿಯಂ ಫೈರೈಡ್ ಈಗ ಇದೆ ನೋಡಿದ್ದು 16 ಲೀಟರ್ ಕ್ಯಾನ್ಗೆ ಅರ್ಧ ಚಮಚ ಹಾಕೊಂಡು ನೀವು ಕೋಳಿ ಮೇಲೆಲ್ಲ ಸ್ಪ್ರೇ ಮಾಡ್ಬೋದು, ಇಡೀ ಶೆಡ್ಗೆಲ್ಲ ಸ್ಪ್ರೇ ಮಾಡ್ಬೋದು. ಇದು ಏನು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಇಲ್ಲಿ ಕಾಣಿಸ್ತಿದೆ ನೋಡಿ ಪೊಟ್ಯಾಷಿಯಂ ಫೈರೈಡು. ಇದು ನೀವು ಎಲ್ಲೆಲ್ಲಿ ಕೋಳಿಗಳು ಕೂತ್ಕೋತವೆ ಮತ್ತು ಎಲ್ಲೆಲ್ಲಿ ನಿಂತ್ಕೋತವೆ ಇಡೀ ಶೆಡ್ಗೆಲ್ಲ ಔಷಧಿನ ಸ್ಪ್ರೇ ಮಾಡ್ಬೋದು. ಬ್ಯಾಕ್ಟೀರಿಯಾಸ್ ಬರೋದಿಲ್ಲ ಮತ್ತು ನೊಣಗಳು ಬರೋದಿಲ್ಲ. ನೀವು ಬೇಕಾದ್ರೆ ಇದರಲ್ಲಿ ಮೆಡಿಕಲಲ್ಲಿ ಬೇಕಾದ್ರೆ ಕೇಳಿ ನೋಡ್ಕೊಳ್ಳಿ. ಇಲ್ಲ ನಿಮ್ಮ ಹತ್ರ ಕೋಳಿ ಫಾರ್ಮ್ಸ್ಗಳಿತ್ತು ಅಂತಂದರೆ ಪೊಟ್ಯಾಷಿಯಂ ಫೈರೈಡ್ನ ಯಾವ ಥರ ಯೂಸ್ ಮಾಡ್ತೀರಾ ಅಂತ ಬೇಕಾದ್ರೆ ಅವ್ರು ಕೇಳ್ಕೊಳ್ಳಿ. ಇದನ್ನ ಕೋಳಿ ಮೇಲೂ ಕೂಡ ಸ್ಪ್ರೇ ಮಾಡ್ಬೋದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇದನ್ನು ಯೂಸ್ ಮಾಡಬೇಕಾದ್ರೆ ನೀವು ಒಂದು ಸ್ವಲ್ಪ ಹುಷಾರಾಗಿ ಸೇಫಾಗಿ ಯೂಸ್ ಮಾಡ್ಕೊಳ್ಳಿ. ಮಾಸ್ಕ್ ಹಾಕೊಂಡು ಯೂಸ್ ಮಾಡಿ, ಯಾವುದೇ ಕಾರಣಕ್ಕೂ ಮಾಸ್ಕ್ ಹಾಕ್ಕಿಂತ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ಮಾಸ್ಕ್ ಹಾಕೊಂಡು ಇದನ್ನ ಕಂಪ್ಲೀಟಾಗಿ ಯೂಸ್ ಮಾಡಿ. ಯಾಕಂತಂದರೆ ಮಾಸ್ಕ್ ಹಾಕಲ್ಲಂತೆ ನೀವೇನಾದರೂ ಯೂಸ್ ಮಾಡೋಕೆ ಹೋಯ್ತು ಅಂತಂದರೆ ಇದೊಂದು ಸ್ವಲ್ಪ ಘಾಟಿದೆ ಅಂತಂದರೆ ಸ್ಮೆಲ್ ಬರೋದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇದ್ರದ್ದು ಇನ್ನೊಂದು ಏನಪ್ಪ ಅಂತಂದರೆ ಕೈ ಮೇಲೆ ಇಲ್ಲ ಅಂತಂದರೆ ಬಟ್ಟೆ ಮೇಲೆ ಬಿತ್ತು ಅಂದರೆ ಮಾರ್ಕ್ ಆಯಿತು ಅಂದರೆ ಹೋಗೋದಿಲ್ಲ. ಅದೊಂದು ಕಾರಣಕ್ಕೆ ನೀಟಾಗಿ ಯೂಸ್ ಮಾಡಿ. ಯೂಸ್ ಮಾಡೋಕ್ಕೂ ಮುಂಚೆ ಒಂದು ಸ್ವಲ್ಪ ನಿಮ್ಮ ಸೇಫ್ಟಿಲಿ ಇರಿ ಫ್ರೆಂಡ್ಸ್.